ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಪಲಾವ್ ಜೊತೆ ಸಲಾಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಡ್ತೇನೆ. ಬನ್ನಿ ನೋಡೋಣ. ಇಲ್ಲಿ ರುಬ್ಲಿಕ್ಕೆ ನಾನೊಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಂಚು ಶುಂಠಿ ತಗೊಂಡಿದ್ದೇನೆ. ಬೇಕಿದ್ದರೆ ಹಸಿಮೆಣಸು ಕೂಡ ಆ್ಯಡ್ ಮಾಡಿಕೊಳ್ಳಿ ಖಾರಕ್ಕೆ. ಇಲ್ಲಿ ತರಕಾರಿ ಬೀನ್ಸು, ಬೀಟ್ರೋಟು, ಬಟಾಟೆ ಮತ್ತು 1 ಸಣ್ಣ ಕ್ಯಾರೆಟ್ ತಗೊಂಡಿದ್ದೇನೆ. ಬೀಟ್ರೋಟ್ ಕೂಡ 1 ಸಣ್ಣದು. ಹಾಗೆ ನಿನ್ನೆ ರಾತ್ರಿ ಸ್ವಲ್ಪ ಬಟಾಣಿ ಕಾಳನ್ನು ನೆನೆಸಿಟ್ಟುಕೊಂಡಿದ್ದೆ. ಇವತ್ತು ನೋಡಿ ಹಸಿ ಬಟಾಣಿ ಆಗಿದೆ. ಇದನ್ನು ಸ್ವಲ್ಪ 1 ಮುಷ್ಟಿಯಷ್ಟು ಪಲಾವಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ರುಬ್ಕೊಳ್ಳೋಣ. ಫಸ್ಟಿಗೆ ನಾವು ಹುರಿಲಿಕ್ಕೆ ಬೇಕಾದಂತಹ ಪೇಸ್ಟನ್ನು ರೆಡಿ ಮಾಡಿಕೊಳ್ಳುವ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಶುಂಠಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು ಎಷ್ಟು ನೈಸಾಗಿ ರುಬ್ಕೊಂಡಿದ್ದೇನೆ ಅಂತ ನೋಡ್ತಾ ಇರ್ಬೋದು. ಮೊದಲಿಗೆ ಒಂದು ಕುಕ್ಕರಿಗೆ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಬೇಕಿದ್ದರೆ ಸ್ವಲ್ಪ 1 ಚಮಚದಷ್ಟು ಅಥವಾ 2 ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು ಖಾಲಿ ಪಲಾವ್ ತುಪ್ಪದಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ಇದು ಬಿಸಿಯಾದ ಕೂಡಲೇ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ವ, ಅದನ್ನು ಹಾಕಿ ಫಸ್ಟು 1-2 ನಿಮಿಷ ಹಸಿ ವಾಸನೆ ಹೋಗುವಲ್ಲಿ ತನಕ ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಆ ಜಾರಲ್ಲಿ ಇರುವ ಮಿಶ್ರಣವನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು ಚಕ್ಕೆ, ಏಲಕ್ಕಿ ಮತ್ತು ಲವಂಗವನ್ನು ಚಂದ ಮಾಡಿ ಕುಟಾಣಿಯಲ್ಲಿ ಕುಟ್ಟಿ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ತರಕಾರಿಗಳನ್ನು ಹಾಕಿ 1-2 ನಿಮಿಷದ ಕಾಲ ಫ್ರೈ ಮಾಡ್ಕೊಂಡಿದ್ದೇನೆ. ಜಸ್ಟ್ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತ ಮಾತ್ರ. ಸ್ವಲ್ಪ ಹುರಿದ್ರೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಇದಕ್ಕೇ ಎಷ್ಟು ಅಕ್ಕಿ ಬೇಕು ಅಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ನಾನು 1.5 ಲೋಟದಷ್ಟು ಅಕ್ಕಿ ತಗೊಂಡು ತೊಳೆದು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಅಕ್ಕಿ ಕೂಡ ಹುರಿದಿದೆ ನೋಡಿ, ನಿಮಗೆ ಗೊತ್ತಾಗ್ಬೋದು, ಒಂದು ಕುದಿ ಬರ್ತಾ ಉಂಟು. ಸೊ ಇದಕ್ಕೆ 1 ಲೋಟಕ್ಕೆ 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಸೊ 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೇ ಬೇಕಿದ್ದರೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಬೋದು. ನಾನು ಹಾಕ್ಕೊಳ್ತಾ ಇಲ್ಲ, ನನಗೆ ಗರಂ ಮಸಾಲೆ ಹಾಕದೆ ನಾನು ಮಾಡ್ತಾ ಇದ್ದೇನೆ. ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಅಂದರೆ ಮೆಂತ್ಯ ಸೊಪ್ಪು, ಒಣಗಿದ ಮೆಂತ್ಯ ಸೊಪ್ಪನ್ನು ಕೂಡ ಚೆಂದ ಮಾಡಿ ಹುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಕುದಿ ಬರುವಾಗ ಕುಕ್ಕರ್ನ ಮುಚ್ಚಳ ಹಾಕಿ 4 ವಿಷಲ್ ಕೂಗಿಸ್ಕೊಳ್ಳಿ. ಅಲ್ಲಿಗೆ ಪಲಾವ್ ರೆಡಿ ಆಗುತ್ತೆ. ಕುದಿ ಬಂತು, ನಾನು 4 ವಿಷಲ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ನಮ್ಮದು ಪಲಾವ್ ರೆಡಿ ಆಯಿತು. ನಿಮಗೆ ಬೇಕು ಅಂತ ಆದರೆ ಗೋಡಂಬಿ, ದ್ರಾಕ್ಷಿಯನ್ನು ಕೂಡ ತುಪ್ಪದಲ್ಲಿ ಹುರಿದು ಬಿಟ್ಟು ಪಲಾವಿನ ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು, ಚೆನ್ನಾಗಾಗತ್ತೆ. ಅದು ಕೂಡ ನಡು ದ್ರಾಕ್ಷಿ ಸಿಕ್ಕುವಾಗ ಒಂದು ಸ್ವಲ್ಪ ಸ್ವೀಟೆಲ್ಲ ಸಿಕ್ಕಿದಾಗ ಅನಿಸುತ್ತೆ. ಬಟ್ ನಾನು ಇವತ್ತೇನು ಹಾಕ್ಕೊಳ್ಳಿಲ್ಲ, ನಿಮಗೆ ಬೇಕಿದ್ದರೆ ಹಾಕೋಬೋದು. ನಂದು ಪಲಾವ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸಲಾಡ್ ಮಾಡೋ ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೇಗಾಗಿದೆ? ಚೆನ್ನಾಗಾಗಿದಾ?